ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಬಲಭೀಮಸೇನ ದೇವಸ್ಥಾನ, ಮೋತಕಪಲ್ಲಿ. ಇದು ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರದ ಮಹಾತ್ಮೆ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಭಾಗವತದಲ್ಲಿ ನಾವು ಕಥೆ ಕೇಳ್ತೇವೆ. ನಾರದ ಪದವಿ ಬರೋಕ್ಕೂ ಮುಂಚೆ ಪೂರ್ವಜನ್ಮದಲ್ಲಿ ಪರಮಹಂಸರ ಸೇವೆಯನ್ನು ಮಾಡಿದರು ಅಂತ ಕೇಳ್ತೀವಿ. ಪರಮಹಂಸರ ಸೇವೆಯನ್ನು ಮಾಡಿದಂತಹ ಪವಿತ್ರವಾದ ಕ್ಷೇತ್ರ ಈ ಮೋತಂಪಲ್ಲಿ ಕ್ಷೇತ್ರ. ಹಾಗೂ ನಂತರ ನಾರದರು ಸೇವೆ ಮಾಡಿ ಪವಿತ್ರೀಗೊಳಿಸಿದಂತಹ ಈ ಕ್ಷೇತ್ರದಲ್ಲಿ ಋಷಿಮುನಿಗಳು ವಾಯುದೇವರನ್ನು ಕುರಿತು ತಪಸ್ಸು ಮಾಡ್ತಾಯಿದ್ರು. ಆ ಋಷಿಮುನಿಗಳಿಗೆ ಅನುಗ್ರಹ ಮಾಡಬೇಕು ಅನ್ನೋದಕ್ಕಾಗಿ ವಾಯುದೇವರು ತಾವು ಈ ಕ್ಷೇತ್ರಕ್ಕೆ ಬಂದು ಋಷಿಮುನಿಗಳಿಗೆ ಅನುಗ್ರಹವನ್ನು ಮಾಡಿರ್ತಾರೆ. ಮಾಡಿ ತಾವು ಮುಂದೆ ಆ ವೆಂಕಟಾಚಲದಲ್ಲಿ ಶ್ರೀನಿವಾಸನ ವಿವಾಹಕ್ಕಾಗಿ ತೆರಳುತ್ತಾರೆ ಅಂತ ನಾವು ಕಥೆಯನ್ನು ಕೇಳ್ತೀವಿ. ಹಾಗಾಗಿ ಈ ಬಲಭೀಮಸೇನ ಸ್ವಾಮಿ ದೇವಸ್ಥಾನ ಮೋತಕಪಲ್ಲಿ ಕ್ಷೇತ್ರ ವಾಯುದೇವರಿಂದ ಅತ್ಯಂತ ಸನ್ನಿಧಾನಯುಕ್ತವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಇದು ನಡೀತಾ ಇದೆ. ಮಾರ್ಗಶೀರ್ಷ ಶುದ್ಧ ದಶಮಿಯಿಂದ ಮಾರ್ಗಶೀರ್ಷ ಕೃಷ್ಣ ಪಂಚಮಿಯ ತನಕ, ಅಂದರೆ ಡಿಸೆಂಬರ್ 10ನೇ ತಾರೀಕು ಇಂದ ಡಿಸೆಂಬರ್ 20ನೇ ತಾರೀಕು ನವರೆಗೆ ಈ ಉತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ. ಮೊದಲನೇ ದಿವಸ ದಶಮಿ ದಿವಸ ಅಂದರೆ ಡಿಸೆಂಬರ್ 10ನೇ ತಾರೀಕು ಧ್ವಜಾರೋಹಣ ಕಾರ್ಯಕ್ರಮ. ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನ, ನಂತರ ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಆದ ನಂತರ ಬಲಭೀಮಸೇನ ದೇವರ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ಪ್ರಾಂಗಣದಲ್ಲೇ ನಡೀತದೆ. ನಂತರ ಧ್ವಜಾರೋಹಣ ಕಾರ್ಯಕ್ರಮ, ದೇವಸ್ಥಾನದ ಶಿಖರದ ಮೇಲೆ ಧ್ವಜವನ್ನು ಏರಿಸಲಾಗ್ತದೆ. ಹಾಗೂ ಸಾಯಂಕಾಲದಲ್ಲಿ ವಿಶೇಷ ವಾಹನೋತ್ಸವ. ಈ ಕಾರ್ಯಕ್ರಮಗಳು ದಶಮಿಯಿಂದ ಪಂಚಮಿಯವರೆಗೂ 10ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ ನಡೀತಾ ಇರುತ್ತೆ. 13ನೇ ತಾರೀಕು ತ್ರಯೋದಶಿ, ವಿಶೇಷವಾಗಿ ಹನುಮಂತ ತ್ರಯೋದಶಿ. ಅವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಪಲ್ಲಕ್ಕಿ ಉತ್ಸವ ಆದ ನಂತರ ದೇವಸ್ಥಾನದ ರಂಗಮಂಟಪದಲ್ಲಿ ಹನುಮದ್ವ್ರತ ಕಾರ್ಯಕ್ರಮ ಇದು ನಡೀತದೆ. ಹಾಗೂ 15ನೇ ತಾರೀಕು ಹುಣ್ಣಿಮೆ, ಇವತ್ತಿನ ದಿವಸ ಮಹಾರಥೋತ್ಸವ ಕಾರ್ಯಕ್ರಮ ಅನ್ನೋದು ರಾತ್ರಿಯ ಕಾಲದಲ್ಲಿ ನಡೀತದೆ. ಅವತ್ತಿನ ದಿವಸ ಅಂದರೆ ಡಿಸೆಂಬರ್ 15ನೇ ತಾರೀಕು ಪೂರ್ಣಿಮಾ ದಿವಸ ಬೆಳಗ್ಗೆ 6 ಗಂಟೆಗೆ ವ್ಯಾಸಪೂಜಾ, ನಂತರ 9 ಗಂಟೆಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ. ನಂತರ ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಬಲಭೀಮಸೇನ ದೇವರು ಮಹಾರಥದಲ್ಲಿ ವಿರಾಜಮಾನರಾಗಿರ್ತಾರೆ. 5 ಗಂಟೆಯಿಂದ 11:30 ತನಕ ಮಹಾಭಕ್ತರಿಗೆ ದರ್ಶನ ಮಾಡುವ ಅವಕಾಶ ಇರುತ್ತೆ. ನಂತರ ರಥೋತ್ಸವ ಕಾರ್ಯಕ್ರಮ, ಮಹಾನೈವೇದ್ಯ, ಮಂಗಳಾರತಿ ಎಲ್ಲ ಕಾರ್ಯಕ್ರಮಗಳು 15ನೇ ತಾರೀಕು ಹುಣ್ಣಿಮೆ ದಿವಸ ನಡೆಯುತ್ತೆ. ಮಾರನೇ ದಿವಸ 16ನೇ ತಾರೀಕು ಮಾರ್ಗಶೀರ್ಷ ಕೃಷ್ಣ ಪ್ರತಿಪದ ದಿವಸ ಯಥಾವತ್ತಾಗಿ ಪಂಚಾಮೃತ, ಪಂಚಾಮೃತ, ಮಂಗಳಾರತಿ ಇವೆಲ್ಲ ಕಾರ್ಯಕ್ರಮವಾದ ನಂತರ ಅವತ್ತು ಗಜವಾಹನೋತ್ಸವ ಅನ್ನೋ ಕಾರ್ಯಕ್ರಮ ನಡೆಯುತ್ತೆ. ಗಜವಾಹನೋತ್ಸವ ಕಾರ್ಯಕ್ರಮದ ನಂತರ ಬಲಭೀಮಸೇನ ದೇವರಿಗೆ ಪುಷ್ಕರಣಿಯಲ್ಲಿ ಅವಭೃತ ಸ್ನಾನ ಆಗತ್ತೆ. ಅವಭೃತ ಸ್ನಾನವಾದ ನಂತರ ಮಂಗಳಾರತಿ, ಮಹಾನೈವೇದ್ಯ ಕಾರ್ಯಕ್ರಮ ಬಲಭೀಮಸೇನ ದೇವಸ್ಥಾನದಲ್ಲಿ ನಡೆಯುತ್ತೆ.
ಹಾಗೂ ಮತ್ತೆ ಪಂಚಮಿ ದಿವಸ ಧ್ವಜಾವರೋಹಣ ಕಾರ್ಯಕ್ರಮ. ಹೀಗೆ 10ರಿಂದ 20ನೇ ತಾರೀಕು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅನ್ನೋದು ಬಲಭೀಮಸೇನ ದೇವಸ್ಥಾನದಲ್ಲಿ ನಡೀತಾ ಇದೆ. ಎಲ್ಲ ಸದ್ಭಕ್ತರು ಸಹಸ್ರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಬಲಭೀಮಸೇನ ದೇವರ ಹಾಗೂ ಅಂತರ್ಯಾಮಿಯಾದ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲ ಅರ್ಚಕ ಪರಿವಾರದ ಪರವಾಗಿ ನಾನೆಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೇನೆ. ಆದರದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.